ಹೂವಿನ ಬಾಣದಂತೆ ನಮ್ಮಯ್ಯ ಈ ಬೋರ್ಡಿನಲ್ಲಿ ಕರೆಂಟೇ ಬರುತ್ತಿಲ್ಲವಂತೆ. ಕೃಷ್ಣೇಗೌಡ್ರೆ ನೀವು ಬಂದ ಮೇಲೆ ತಾನೇ ನಮ್ಮ ಕರೆಂಟು ಬಂದಿದ್ದು. ಈ ತರ ಕಟ್ಕೊಂಡಿರೋದನ್ನ ಬಂದರು ಬಾವ ಬಂದರು. ಮುಖಡ ಹಾಕವ್ರೆ ನಿಂಗೆ. ಇದ್ರೊಳಗಡೆ ಹಾವು ಗೀವು ಇದ್ರೆ ನನಗೊಂದು ಕನ್ಸಿತ್ತು ಅಪ್ಪ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ನಾನು ಇವಾಗ ಎಲ್ಲಿಗೆ ಬಂದಿದ್ದೀನಪ್ಪ ಅಂತಂದರೆ ಔಷಧಿನ ನೀಟಾಗಿ ಹೊಡೆದಾಗಿತ್ತಲ್ವ ಕಳೆದ ವಾರ. ಇವಾಗ ಇದಕ್ಕೆ ನೀರು ಹೊಡಿಬೇಕು, ಅದಕ್ಕೆ ಮೈಕ್ರೋ ಮಾಡಿದ್ದೆ. ಆ ಮೈಕ್ರೋದು ದಾರಗಳನ್ನ ಎಂಡಲ್ಲಿ ಕಟ್ಟಿಲ್ಲ, ಆ ದಾರಗಳನ್ನ ಕಟ್ಕೊಂಡು ಎಲ್ಲೆಲ್ಲಿ ಮೈಕ್ರೋ ಪೈಪ್ ಸೂತ ಆಗಿದೆ ಅದನ್ನು ನೋಡಿ ಜಾಯಿಂಟ್ ಹಾಕಿ, ಹಾಗೆ ಯಾವ್ಯಾವ ಹೂಗಳು ಇವು ಮಣ್ಣು ಕಟ್ಕೊಂಡು ಸುತ್ತುತ್ತಾ ಇಲ್ಲ ಅವುಗಳನ್ನ ರಿಪೇರಿ ಮಾಡೋಣ ಅಂತೇಳಿ ಇವತ್ತಿನ ದಿನ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಈ ಆನೆನ ತಗೊಂಡು ಹೊಲದ ಹತ್ರ ಬಂದಿದ್ದೀನಿ. ಇವಾಗ ಇದನ್ನ ಜಾಯಿಂಟ್ ಹಾಕ್ಲಿಕ್ಕೆ ಒಂದು ಬೆಂಡ್ ತರಬೇಕು. ನೋಡೋಣ ಅದು ಎಲ್ಲಿದೆ ಗೊತ್ತಿಲ್ಲ. ಇದ್ರೊಳಗಡೆ ನುಗ್ಗಬೇಕು. ಜೋಳದೊಳಗಡೆ ನುಗ್ಗದಿದೆಯಲ್ಲ ಅಪ್ಪ ಭಗವಂತ, ಬಿಸಿಲು ಬೇರೆ. ಬನ್ನಿ ಇವಾಗ ಶಿವ ಅಂತ ಹೇಳಿ ಜೋಳದೊಳಗಡೆ ನುಗ್ತಾ ಇದ್ದೀನಿ. ನೋಡೋಣ ಬನ್ನಿ ಅದು ಎಲ್ಲಿದೆ ಅಂತೇಳಿ ಇವಾಗ ಈ ಜೋಳದೊಳಗಡೆ ಹುಡುಕ್ತಾ ಇದ್ದೀನಿ. ಅದು ಎಲ್ಲಿ ಸಿಗಾಕೊಂಡಿದೆಯೋ ಗೊತ್ತಿಲ್ಲ. ಇನ್ನು ಜೋಳ ಉದ್ದುವಾಗೆ ಇದೆ. ಅಯ್ಯೋ ಮೇ ಬಿ ಇಲ್ಲೇ ಇದೆ. ಇಟ್ಕೋಣ. ಬಟ್ಟೆಗೆಲ್ಲ ಆಗ್ತಿದೆ. ಏನಾದರೂ ಇದ್ರೊಳಗಡೆ ಹಾವು ಗೀವು ಇದ್ದರೆ ಕತೆ ಗೋವಿಂದ. ಆ ಪೈಪ್ನ ಸೇರಿಸ್ಬೇಕು ಅಂದರೆ ಇದೊಂದು ಕೊಂಡಿ ಹಾಕಬೇಕು. ಆ ಕೊಂಡಿ ಈ ಜೋಳದ ಹೊಲದ ಮಧ್ಯದಲ್ಲಿತ್ತು. ಇದನ್ನು ಇವಾಗ ಹುಡುಕಿ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಇನ್ನೊಂದು ಏನು ಅಂದರೆ ಕರೆಂಟ್ ಇದೆಯಾ ಏನು ಅಂತ ಗೊತ್ತಿಲ್ಲ, ಅದನ್ನು ನೋಡಿಲ್ಲ. 9 ಗಂಟೆ ಕರೆಂಟ್ ಬೇರೆ, ನಮ್ಮ ಕಡೆ ಕರೆಂಟ್ ಬೇರೆ ಹೇಳಿ ಟೈಮಿಗೆ ಕೊಡಲ್ಲ. ನೋಡೋಣ ಬನ್ನಿ ಕರೆಂಟ್ ಇದೆಯಾ ಅಂತೇಳಿ ಫಸ್ಟು ನೋಡೋಣ. ಹೂಬ್ಳು ಮುಳ್ಳು ಮಾತ್ರ ಮೈ ತುಂಬ ಅಂಟ್ಕತಿದ್ದಾವೆ. ಹೆಂಗೆ ದಾಟೋದೋ ಗೊತ್ತಿಲ್ಲ, ಸಿಗಾಕಬಿಟ್ಟಿದ್ದೀನಿ. ಇದೆ ನಮ್ಮೂರ NH. ಹೆಂಗಿದೆ ಕರೆಂಟ್ ಇದ್ದರೆ ಕೆಲಸ, ಇಲ್ಲ ಅಂದರೆ ಸುಮ್ಮನೆ ಏನಿಲ್ಲ, ಮನೆ ಹತ್ರ ಮತ್ತೆ ಹೋಗೋದು. ನಾನು ಹೊಲದ ಹತ್ರ ಬಂದರೆ ನನ್ನ ಫೇವ್ರೇಟ್ ಪ್ಲೇಸ್ ಯಾವುದಪ್ಪ ಅಂತಂದರೆ ನೋಡಿ, ಇದೇ ನಂದು ಹುಣಸೆ ಮರ. ಇಲ್ಲೇ ನನ್ನ ಗಾಡಿನ ಹಾಕ್ಕೊಂಡು ಒಂದು ಟವಲ್ ಹಾಕ್ಕೊಂಡು ಆರಾಮಾಗಿ ಹುಣಸೆ ಮರದಡಿ ಮಲಗಿದ್ರೆ ಅದ್ರ ಸುಖನೇ ಬೇರೆ ಬೇಸಿಗೆನಲ್ಲಿ. ಬನ್ನಿ ಇವಾಗ ಆನ್ ಮಾಡೋಣ ಮೋಟ್ರು. ಇದು ನಮ್ಮದು ಮೊದಲನೇ ಮೋಟ್ರು. ಕರೆಂಟು ಇಲ್ಲ, ಕರೆಂಟ್ ಇಲ್ಲ ಅನಿಸುತ್ತೆ. ಲೈಟ್ ಹತ್ತಿಲ್ಲ. ಇಲ್ಲ, ಕರೆಂಟ್ ಇದೆ. ಎಸ್, ಆನ್ ಮಾಡಿದ್ದೀನಿ. ಇವಾಗ ಈ ಮೋಟ್ರು ಇಲ್ಲಿ ಹೊಡಿತಾ ಇರುತ್ತೆ. ಇವಾಗ ಮನೆ ಹತ್ರ ಮೋಟ್ರ್ ಇದೆ, ನಮ್ಮ ಅಮ್ಮನಿಗೆ ಫೋನ್ ಮಾಡಿ ಆನ್ ಮಾಡಿ ಅಂತೇಳಿ ಆನ್ ಮಾಡ್ಸೋಣ ಅದನ್ನು. ನಮ್ಮ ಈ ಮೋಟ್ರು ಬಂದು 3 HP ಮೋಟ್ರು. 5 HP ಬಿಟ್ಟಿದ್ದು, ಅದು ಯಾಕೋ ನೀರು ಕಡಿಮೆ ಆಗಿ 3 HP ಇಟ್ಟರೆ ಇದು. ಆದರೂ ಒಂದು ಗನ್ನು ನೋಡಿ ಈ ಥರ ಒಂದು 70-75 ಅಡಿವರೆಗೂ ಈ 3 HP ಗನ್ನಲ್ಲಿ ನೀರು ಹೊಡಿಬಹುದು. ಇದು ಆನ್ ಆಗಿದೆ. ಇವಾಗ ಬನ್ನಿ, ಮನೆ ಹತ್ರ ಮೋಟ್ರೇನೋ ಆನ್ ಆಗ್ತಿಲ್ವಂತೆ, ಅಂದರೆ ಜಂಪ್ ಹೋಗಿರಬೇಕು. ಇವಾಗ ಆ ಜಂಪ್ ಬೇರೆ ಹಾಕಿ ಅಲ್ಲಿಂದ ಬರಬೇಕು. ನೋಡೋಣ ಏನಾಗಿದೆ ಅಂತ ಹೇಳಿ. ಬನ್ನಿ, ನಮ್ಮ ಈ ಹುಣಸೆ ಮರ ಹುಣಸೆಕಾಯಿನ ಬಿಟ್ಟಿದೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ತಾನೇ ಈ ಬಿಸಿಲಲ್ಲಿ. ಇವಾಗ ಒಂದು ಹುಣಸೆಕಾಯಿ ತಿಂದೆ ಹಾಗೆ ಹೋದರೆ ನಮ್ಮ ಮರಕ್ಕೆ ಬೇಜಾರಾಗಲ್ವಾ? ಬನ್ನಿ ಒಂದು ಹುಣಸೆಕಾಯಿನ ಕಿತ್ಕೊಂಡು ತಿನ್ನೋಣ. ಎಸ್, ಹುಣಸೆಕಾಯಿ ಸಿಕ್ಕಿದೆ. ಅಪ್ಪ ಬುಡಿ. ಹುಳಿ ಆದರೂ ಬಿಡ್ತೀವಾ? ತಿಂದೇ ತಿಂತೀವಿ. ಅದೇನೇ ಆಗಲಿ ಸಿಟಿಲಿ ಬದುಕಬೇಕಾದವನು ನನ್ನ ಅದೃಷ್ಟ ಅನಿಸುತ್ತೆ. ಹಳ್ಳಿಗೆ ಬಂದು ನನ್ನ ಜೀವನ ತುಂಬ ಪಾವನ ಆಗಿದೆ. ಏನಕ್ಕಪ್ಪ ಅಂತಂದರೆ ಸಿಟಿ ಜೀವನ ತುಂಬ ಕಷ್ಟವಾಗಿರುತ್ತೆ, ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ನಾನು ಮಾತ್ರ ಏನೇ ಆಗಲಿ ಹಳ್ಳಿ ಜೀವನವನ್ನು ತುಂಬ ಖುಷಿಯಾಗಿ ಅನುಭವಿಸ್ತಾ ಇದ್ದೀನಿ. ತುಂಬ ನೆಮ್ಮದಿಯಾಗೂ ಸಹ ನಾನು ನಮ್ಮ ಹಳ್ಳಿಯಲ್ಲಿ ಎಲ್ಲರೊಟ್ಟಿಗೆ ಇದ್ದೇನೆ. ಇವಾಗ ಇದನ್ನು ಜಾಯಿಂಟ್ ಹಾಕಿದ್ದೀನಿ. ನೋಡೋಣ, ಮನೆ ಹತ್ರ ಹೋಗಿ ಮೋಟ್ರನ್ನ ಆನ್ ಮಾಡಿ ಬರೋಣ. ಬನ್ನಿ ಇವಾಗ. ನನಗೊಂದು ಕನಸಿತ್ತು, ಏನಪ್ಪ ಅಂದರೆ ನಮ್ಮ ಹಳ್ಳಿ ದಾರಿನಲ್ಲಿ ಈ ಥರ ನಮ್ಮದೇ ಆದ ಒಂದು ಸೈಕಲ್ ತಗೊಂಡು ಹೋಗಬೇಕು ಅಂತೇಳಿ. ಆ ಕನಸು ನೆನ್ನೆ ನನಸಾಗಿದೆ. ಹಳ್ಳಿ ದಾರಿಯಲ್ಲಿ ನಮ್ಮ ದಾಸ ಅವ್ರ ಮನೆ ಮೋಟ್ರ್ ಆನ್ ಆಗಿದೆ ಅಂದರೆ ಅಲ್ಲಿಗಾಗಿ ಜಂಪ್ ಹೋಗಿಲ್ಲ ಅಂತ ಹೇಳಿ. ನೋಡೋಣ ಬನ್ನಿ ಇವಾಗ ಜಂಪ್ ಹೋಗಿಲ್ಲ ಅಂದರೆ ಅಲ್ಲೇನು ಪ್ರಾಬ್ಲಮ್ ಆಗಿದೆ ಅಂತ. ಏನಣ್ಣ? ಏನೂ ಇಲ್ಲ, ನಿಂಗೆ ಇವಾಗ ತಂದೆ ಇಲ್ಲ, ನಾನು ಹೊಲತೆಯಿಂದ ಬಂದಿರೋದು. ಹಾಂ, ಏನು ಮಾಡ್ತಿದ್ಯಾ? ಉದಾ ಹಾಕ್ಬಿಟ್ಟವ್ರೆ. ನಾನು ಇಲ್ದಾಗಲೇ ನಿಂಗೆ ಮುಖಡ ಹಾಕವ್ರೆ ನಿಂಗೆ. ವಾರ ಇಲ್ಲಿ ಸ್ನಾನ ಮಾಡಿಸಿಲ್ಲ.
ಸ್ನಾನ ಮಾಡಿಸಿಲ್ಲ ನಿಂಗೆ. ಸೊ ನನ್ನ ಮಗನೇ ಬಾಯ್. ಇದು ಯಾಕೋ ಮೋಟ್ರು ನಮ್ಮ ಅಮ್ಮ ಹೇಳ್ದಂಗೆ ಆನೇ ಆಯ್ತಾ ಇಲ್ಲ. ನೋಡೋಣ, ವೈರ್ ಒಂದ್ಸಲ ಚೆಕ್ ಮಾಡ್ತೀನಿ. ಅಲ್ಲಿ ಜಂಪು ಕರೆಕ್ಟಾಗಿದೆ. ಮೆಕ್ಯಾನಿಕ್ಕಿಗೆ ಕಾಲ್ ಮಾಡಿದ್ದೀನಿ. ನಮ್ಮೂರು ಮೆಕ್ಯಾನಿಕ್ ಬರ್ತಾರೆ ಇವಾಗ. ಪಾಪ ಏನೇ ಆಗಲಿ ನಮ್ಮ ಮೆಕ್ಯಾನಿಕ್ ಮಾತ್ರ ಪಾಪ ನಮ್ಮ ಕೃಷ್ಣೇಗೌಡರು ನೀವು ಎಷ್ಟೊತ್ತಿನಲ್ಲಿ ಫೋನ್ ಮಾಡಿ ಇಲ್ಲಿದ್ದೀನಿ ಕಣ್ರಿ, ಬರ್ತಾಯಿದ್ದೀನಿ ಕಣ್ರಿ ಏನಾರೇ ಅಂದೇ ಬಿಡ್ತಾರೆ ಪಾಪ. ಇವಾಗ ತಿಂಡಿ ಮಾಡ್ತಿದ್ದಾರಂತೆ, ಅವರು ಬರ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ಕಂಬದ ಹತ್ರ ಹೋಗಿ ಲೈನ್ ಏನಾಗಿದೆ ನೋಡ್ಕೊಂಡು ಬಂದುಬಿಡೋಣ. ಈ ಕಂಬದ ಹತ್ರನೂ ಲೈನು ಹೋಗಿಲ್ಲ. ನೋಡೋಣ ಏನಾಗಿದೆ ಅಂತೇಳಿ. ಇವಾಗ ಒಂದು ಕಡೆಯಿಂದ ಈ ವೈರ್ನ ಚೆಕ್ ಮಾಡೋಣ. ಈಗ ನಮ್ಮ ಮೆಕ್ಯಾನಿಕ್ ಕೃಷ್ಣೇಗೌಡರು ಹೇಳ್ದಂಗೆ ತಿಂಡಿ ಮಾಡ್ಕೊಂಡು ಬಾವ ಬಾವ ಬಂದರು ಅಂದಂಗೆ ಏನು ಬತ್ತವ್ರು ನೋಡೋಣ ಬನ್ನಿ. ಅವ್ರಿಗೋಸ್ಕರ ಒಂದು ಹಾಡು ಇವಾಗ ಪ್ಲೇ ಆಗುತ್ತೆ ನೋಡಿ. ಅಂತೂ ನಮ್ಮ ಕೃಷ್ಣೇಗೌಡರು ಬಂದು ನೋಡಿ ಈ ಥರ ಆನ್ ಮಾಡ್ತಿದ್ದಾರೆ, ರೆಡಿ ಆಗಿದೆ. ಇವಾಗ ಅವ್ರಿಗೊಂದು ಹಾಡು ಹೇಳ್ಬೇಕಲ್ವ ನಾನು. ಬನ್ನಿ ಹಾಡು ಹೇಳ್ತೀನಿ. ಹೂವಿನ ಬಾಣದಂತೆ ನಮ್ಮಯ್ಯ ಈ ಬೋರ್ಡಿನಲ್ಲಿ ಕರೆಂಟೇ ಬರುತ್ತಿಲ್ಲವಂತೆ. ಕೃಷ್ಣೇಗೌಡ್ರೆ ನೀವು ಬಂದ ಮೇಲೆ ತಾನೇ ನಮ್ಮ ಕರೆಂಟು ಬಂದಿದ್ದು. ನಮ್ಮ ಆನೆ ಮನೆ ತಕ್ಕೆ ಒಂದು ಹೋರಿ ಕಟ್ಟವನೆ. ಆ ಹೋರಿ ಮಾತಾಡ್ಸೋಣ ಬನ್ನಿ. ಇವಾಗ ಹೋರಿ ಭಾಳ ಹಿಂಗೆ ಆಡ್ತಾ ಇದೆ, ಎಲ್ಲನೇ ಬಗೀತಾ ಇದೆ. ಓಯ್ ಹಾಗೇನಾದ್ರೂ ಇದನ್ನು ಹಗ್ಗ ಬಿಚ್ಚಿಬಿಟ್ರೆ ಹೆಂಗೆ ನೋಡ್ತಾ ಇದೆ ನಮ್ಮ ಇಲ್ಲಿರಂಗೆ ಇಲ್ಲ. ಅಂತೂ ಇವಾಗ ನೀರು ಆನ್ ಆಗಿದೆ. ಬನ್ನಿ ಇವಾಗ ಇಲ್ಲಿ ಆಫ್ ಮಾಡಿ ಮೈಕ್ರೋಗೆ ಆನ್ ಮಾಡೋಣ. ದಾರ ಕಟ್ಬೇಕು ಇವಾಗ, ದಾರ ಬೇರೆ ಕಟ್ ಮಾಡ್ಕೋಬೇಕೀಗ. ನಮ್ಮ ಮೈಕ್ರೋ ಆನ್ ಆಗಿದೆ, ದಾರ ಕಟ್ಟಿಲ್ಲ ಆದರೂ ಅಲ್ಲಲ್ಲೇ ಹೊಡಿತಿದೆ ನೋಡಿ. ಆ ಥರ ಎಲ್ಲ ತೂತ ಆಗಿದೆ, ಅದನ್ನೆಲ್ಲ ಇವಾಗ ಜಾಯಿಂಟ್ ಹಾಕಬೇಕು. ಈ ಥರ ಕಟ್ಕೊಂಡಿರೋದನ್ನು ಬಿಡಿಸ್ಬೇಕು, ಹಿಂಗೆ ಹೊಡಿಬೇಕಿದು. ಹೊಡಿತಾ ಇಲ್ಲ ಅಂದರೆ ಕಟ್ಕೊಂಡಿದೆ ಅಂತ. ಮಣ್ಣು ಕಟ್ಕೊಂಡಿರುತ್ತೆ, ಬಟ್ಟೆ ಎಲ್ಲ ನೆಂದು ಬಜ್ಜಿ ಹಿಂಗೆ ಬಿಡಿಸ್ಬೇಕು. ಹಿಂಗೆ ಇದನ್ನು ಆಯ್ ಆಯ್ತಾ ನೋಡಿ. ಈ ಥರ ಒಂದು ಕಲ್ಲು ಸಣ್ಣ ಕಲ್ಲು ಹೋಗಿರುತ್ತೆ. ಹಿಂಗೆ ತಿರುಗ್ಬೇಕು. ಹಿಂಗೆ ಈ ಥರ ತಿರುಗ್ಬೇಕು. ಈ ಥರ ಓಯ್ ನನ್ನ ಪೊಜ್ಜೆ ತೋಯ್ತೀವಿ ಇವಾಗ. ಇಷ್ಟನ್ನು ಮಾಡೋ ಅಷ್ಟರಲ್ಲಿ ಸ್ನಾನ ಮಾಡೋದೇ ಬೇಡ, ತಣ್ಣೀರ ಸ್ನಾನ ಬಿಸಿಲಿಗೆ. ಹಿಂಗೆ ಅರ್ಧ ಈ ಸಲ ಯಾಕೋ ಆನ್ ಆಗಿಲ್ಲ. ಇದನ್ನು ನೋಡೋಣ ಏನಾಗಿದೆ ಅಂತ. ಈ ಥರ ಇದ್ರೊಳಗಡೆ ನೋಡಿ ಈ ಥರ ಸಣ್ಣ ಕಲ್ಲುಗಳು ಹೋಗಿ ಸಿಗಾಕೊಂಡಿರ್ತೇವೆ, ಆಗ ಹೊಡಿತಿರಲ್ಲ. ಅದನ್ನು ತೆಗೆದು ಇದನ್ನು ನೋಡಿ ಈ ಥರ ತೆಗಿಬೇಕು. ಆಮೇಲೆ ಇದನ್ನು ಹಾಕಬೇಕು. ಆ ಕಡೆ ಹೂ ಹೊಡಿತಾ ಇದೆ, ಇದು ಹೊಡಿತಾ ಇಲ್ಲ ಅಂದರೆ ಇದನ್ನು ಇವಾಗ ತೆಗೆದು ಅದರೊಳಗಡೆ ಇರ್ತಕ್ಕಂಥ ಡಸ್ಟನ್ನು ತೆಗಿಬೇಕು. ಕಲ್ಲು ಅಥವಾ ಮಣ್ಣು ಹೋಗಿರುತ್ತೆ. ಬರ್ತಾ ಇದೆ, ಎಲ್ಲೋ ಸಿಗಾಕೊಂಡಿದೆ ಸ್ವಲ್ಪ. ಎಷ್ಟು ತೆಗಿಯಂಗೆ ಇಲ್ಲ, ಸ್ವಲ್ಪ ಬಂತು ನೋಡಿ. ಈ ಥರ ಸಿಗಾಕೊಂಡಿದೆ. ಅಂತೂ ಫೈನಲಿ ಅಲ್ಲಿಂದ ಇಲ್ಲಿವರೆಗೂ ಮುಕ್ಕಾಲು ಹಸಿ ಮಾಡಿದ್ದೀನಿ. ಊಟ ಮಾಡ್ಕೊಂಡು ಬಂದು ಬಾಕಿದು ಮಾಡೋಣ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತು. ಊಟ ಮಾಡ್ಕೊಂಡು ಬಂದು ವಿಡಿಯೋ ಮಾಡೋಕ್ಕಾಗಲ್ಲ, ತುಂಬ ಲೆಂತಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದು. ಥ್ಯಾಂಕ್ ಯು.